ಇಡೀ ನಮ್ಮ ಬೆಂಗಳೂರಿಗೆ ಇಡೀ ನಮ್ಮ ಬೆಂಗಳೂರಿನಲ್ಲಿರುವಂತಹ ಒಂದು ಅತ್ಯಂತ ಹಳೆಯ ದೇವಸ್ಥಾನ ಯಾವುದು ಮತ್ತು ಬೆಂಗಳೂರಿಗೆ ಮೊದಲ ದೇವಸ್ಥಾನ ಯಾವುದು ಗೊತ್ತಾ? ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಯಾವ ದೇವಸ್ಥಾನ ಅಂತ. ಈ ದೇವಸ್ಥಾನ ಕೆಂಪೇಗೌಡರು ಬೆಂಗಳೂರು ಕಟ್ಟೋಕ್ಕಿಂತ ಮುಂಚೆಯಿಂದನೂ ಇತ್ತಂತೆ ಈ ದೇವಸ್ಥಾನ. ಈ ದೇವಸ್ಥಾನ ಎಷ್ಟು ಪ್ರಸಿದ್ಧಿ ಅಂತ ಅಂದರೆ, ಇವತ್ತಿನ ಜನರಿಗೆ ಎಷ್ಟೋ ಜನರಿಗೆ ತಿಳಿದೇ ಇಲ್ಲ ಈ ಥರ ಒಂದು ದೇವಸ್ಥಾನ ಬೆಂಗಳೂರು ಒಳಗಡೆ ಇದೆ, ಬೆಂಗಳೂರು ಸಿಟಿನಲ್ಲಿದೆ ಅಂತ. ಸೊ ಈ ದೇವಸ್ಥಾನ ಏನಕ್ಕೆ ಕಟ್ಟಿದ್ದು ಅಂತ ಅಂದರೆ, ಈ ದೇವಸ್ಥಾನನ ಏನು ಕಟ್ಟಿರ್ತಾರೆ ಅಂತ ಅಂದರೆ, ಆವತ್ತಿನ ಕಾಲದಲ್ಲಿ ಗಂಗಾ ರಾಜರು ಅಂತ ಇರ್ತಾರೆ. ಅಂದರೆ ಗಂಗಾ ಡೈನಾಸ್ಟಿ ಇರುತ್ತಲ್ಲ, ಆ ರಾಜರು, ಅವರು ಪಶ್ಚಿಮ ಗಂಗರು ಅಂತ ಹೆಸರಿರ್ತದೆ ಅವ್ರಿಗೆ. ಆ ರಾಜರು ಯಾವುದೋ ಒಂದು ದೊಡ್ಡ ಯುದ್ಧನ ಕೂಡ ಗೆದ್ದಿರ್ತಾರೆ ಈ ಜಾಗದಲ್ಲಿ. ಎಂಥ ಮಹಾಯುದ್ಧ ಗೆದ್ದಿರ್ತಾರೆ ಅಂತ ಅಂದರೆ ಆ ಯುದ್ಧದ ಬಗ್ಗೆ ಅಷ್ಟೊಂದು ಉಲ್ಲೇಖಗಳಿಲ್ಲ. ಆದರೆ ಆ ಯುದ್ಧ ಗೆದ್ದ ತಕ್ಷಣ ಅಲ್ಲಿರುವಂತಹ ಪಶ್ಚಿಮ ಗಂಗಾ ರಾಜರು ಈ ಜಾಗದಲ್ಲಿ ನಮಗೆ ನಾವು ಗೆದ್ದಿರುವಂತಹ ಒಂದು ಖುಷಿಗೆ ಈ ಜಾಗದಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಒಂದು ಅದ್ಭುತವಾದ ದೇವಸ್ಥಾನನ ಕಟ್ತಾರೆ. ಆವತ್ತಿನ ಕಾಲದಲ್ಲಿ ಈ ದೇವಸ್ಥಾನ ಎಷ್ಟು ಪ್ರಸಿದ್ಧಿಯಾಗಿರ್ತದೆ ಅಂತ ಅಂದರೆ, ಎಷ್ಟೋ ಬೇರೆ ದೇಶದ ರಾಜರುಗಳೆಲ್ಲ ಬಂದು ಈ ದೇವಸ್ಥಾನನ ನೋಡಬೇಕು ಅಂತ ಹೇಳಿ ಈ ದೇವಸ್ಥಾನ ನೋಡಿರ್ತಾರೆ. ಆ್ಯಂಡ್ ನಿಮಗೆ ತಿರುವಣ್ಣಾಮಲೈ ಏನೋ ದೇವಸ್ಥಾನ ಗೊತ್ತಲ್ವಾ? ಆ ತಿರುವಣ್ಣಾಮಲೈ ಥರನೇ ದೇವಸ್ಥಾನವೂ ಕೂಡ ಅದೇ ಥರ ಏನು ಸ್ಟ್ರಕ್ಚರ್ ಇದೆ ಅದೇ ಥರದಲ್ಲಿ ಒಳಗಡೆ ಅಷ್ಟು ಲಿಂಗಗಳು ಕೂಡ ಅದೇ ಥರ ಕಾಣಿಸ್ತವೆ ಈ ದೇವಸ್ಥಾನದಲ್ಲಿ. ನೀವು ಈ ದೇವಸ್ಥಾನಕ್ಕೆ ಬಂದು ನಿಮ್ಗೆ ಯಾವುದೇ ಥರ ಕೋರಿಕೆಗಳಿರ್ಬೋದು, ಹರಕೆಗಳಿರ್ಬೋದು, ಮದುವೆ ಆಗಿಲ್ಲ ಮತ್ತು ಮಕ್ಕಳಾಗಿಲ್ಲ, ಆಮೇಲೆ ಕೆಲಸ ಸಿಗದೇ ಇರೋರು, ಆ್ಯಂಡ್ ತುಂಬ ಕೆಲಸ ಸಿಗದೇ ಇರೋರು ಅಂತೂ ಈ ದೇವಸ್ಥಾನಕ್ಕೆ ಬಂದು ತುಂಬ ಹರಕೆ ಮಾಡ್ಕೊಂಡ್ಮೇಲೆ ಎಲ್ರಿಗೂ ಕೆಲಸ ಸಿಕ್ಕಿರುವಂತಹದ್ದು ಈ ದೇವಸ್ಥಾನದಲ್ಲಿ ಇದೆ. ಆಮೇಲೆ ಇಲ್ಲಿ ಕಾಣಿಸ್ತಿದ್ದಾರೆ ಈ ವೀರಗಲ್ಲುಗಳು. ಈ ವೀರಗಲ್ಲುಗಳೆಲ್ಲ ಅವತ್ತಿನ ಕಾಲದಲ್ಲಿ ಅಂದರೆ 8ನೇ ಶತಮಾನದಲ್ಲಿ ಕೆತ್ತಿರುವಂತಹ ಕಲ್ಲುಗಳು ಇವು. ಆ್ಯಂಡ್ ಇಲ್ಲಿ ಅವತ್ತಿನ ಸಿಚುವೇಷನ್ನಲ್ಲಿ, ಅವತ್ತಿನ ಯುದ್ಧದಲ್ಲಿ ಅಥವಾ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಇವರು ಏನೇನೋ ಶಿಲಾಶಾಸನಗಳೆಲ್ಲ ಬರ್ಕೊಂಡಿದ್ರು, ಅದನ್ನೆಲ್ಲ ಬರೆದಿಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಆ ಯುದ್ಧದ ಬಗ್ಗೆ, ಆಮೇಲೆ ಬೆಂಗಳೂರು ಬಗ್ಗೆ ಅವತ್ತಿನ ಕಾಲದಲ್ಲೇ ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರು ಅನ್ನೋ ಹೆಸರು, ಅಥವಾ ಅವತ್ತಿನ ಕಾಲದಲ್ಲಿ ಬೆಂದಕಾಳೂರು ಅಂತ ಇತ್ತಲ್ವ, ಆ ಬೆಂದಕಾಳೂರು ಅನ್ನೋ ಹೆಸರನ್ನು ಕೂಡ ಈ ಅವತ್ತಿನ ಇನ್ಸ್ಕ್ರಿಪ್ಷನಲ್ಲಿ ಬರೆದಿಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ 5 ಲಿಂಗಗಳಿದ್ದಾವೆ. ಆ ಲಿಂಗದ ಹೆಸರು ಏನಪ್ಪ ಅಂತಂದರೆ ನಾಗೇಶ್ವರ, ನಗರೇಶ್ವರ, ಕಾಳಿಕಮಠೇಶ್ವರ, ಚೋಳೇಶ್ವರ ಮತ್ತು ಕರ್ಣೇಶ್ವರ ಅನ್ನುವಂತಹ 5 ಲಿಂಗ ದೇವಸ್ಥಾನಗಳಿದೆ. ಇಲ್ಲಿ ನೋಡಿ, ಒಳಗಡೆ ದೇವಸ್ಥಾನ ಹೀಗೆ ಕಾಣೋದು. ಈ ದೇವಸ್ಥಾನದ ಒಳಗಡೆ ಕಂಬಗಳು ಇದೇ ಥರ ಕಾಣಿಸ್ತದೆ. ಇಲ್ಲಿ ನೋಡಿ, ಇದೇ ಬೆಂಗಳೂರು ಇನ್ಸ್ಕ್ರಿಪ್ಷನ್ ಆವತ್ತಿನ ಕಾಲದಲ್ಲಿ ಬರೆದಿರೋವಂಥದ್ದು. ಆ್ಯಂಡ್ ನೀವು ಒಳಗಡೆ ಯಾವುದೇ ಥರ ಫೋಟೋನೂ ತೆಗೆಯೋಂಗಿಲ್ಲ, ಯಾವುದೇ ಒಂದು ವೀಡಿಯೋನೂ ಕೂಡ ಮಾಡೋಂಗಿಲ್ಲ. ಆ್ಯಂಡ್ ಈ 5 ಲಿಂಗ ಅಂತ ಹೇಳಿದ್ನಲ್ಲ, ಈ 5 ಲಿಂಗಗಳು ಇರೋದಕ್ಕೇ ಈ ದೇವಸ್ಥಾನಕ್ಕೆ ಪಂಚಲಿಂಗ ನಾಗೇಶ್ವರ ಅನ್ನೋಂತಹ ಹೆಸರು ಬಂದಿರೋದು. ಮತ್ತು ಈ ದೇವಸ್ಥಾನ ಎಲ್ಲಪ್ಪ ಇರೋದು ಅಂತ ಅಂದರೆ, ಬೆಂಗಳೂರಿನಲ್ಲಿರುವಂತಹ ಬೇಗೂರು ಅನ್ನೋ ಹೆಸರು ಎಲ್ಲರೂ ಕೇಳಿರ್ತೀರಲ್ವ, ದಕ್ಷಿಣ ತಾಲೂಕಿನಲ್ಲಿರುವಂತಹ ಒಂದು ಬೇಗೂರು. ಆ ಬೇಗೂರು ಅನ್ನೋ ದೇವಸ್ಥಾನದಲ್ಲಿರೋದು ಈ ದೇವಸ್ಥಾನ. ಆ್ಯಂಡ್ ಈ ದೇವಸ್ಥಾನ ಅವತ್ತಿನ ಕಾಲಕ್ಕೆ ಎಷ್ಟು ಅಂದರೆ, ಇವತ್ತು ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಿದೆ ದೇವಸ್ಥಾನದ ಸುತ್ತಮುತ್ತ ಎಲ್ಲ. ಬಟ್ ಅವತ್ತಿನ ಕಾಲಕ್ಕೆ ಎಷ್ಟು ಫೇಮಸ್ ಇತ್ತು ಅಂತ ಅಂದರೆ, ಬೆಂಗಳೂರಿಗೆ ಇದೇ ಮೊದಲ ದೇವಸ್ಥಾನ. ಎಷ್ಟೋ ಜನ ಸುತ್ತಮುತ್ತ ಹಳ್ಳಿಯಲ್ಲಿ ಇರುವಂತಹ ಜನಗಳೆಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಳ್ತಾಯಿದ್ರು. ಅಂದರೆ ಸುಮಾರು 20 ಕಿಲೋಮೀಟ್ರು 10 ಕಿಲೋಮೀಟ್ರು ಆಚೆಯಿಂದ ಬಂದು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಳ್ತಿದ್ರಂತೆ. ಆ್ಯಂಡ್ ನಾನು ಆವಾಗಲೇ ಆ ದೇವಸ್ಥಾನದ ಒಳಗಡೆ ಯಾವ ಥರ ಕಂಬಗಳಿದೆ, ಆ ಕಂಬದ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿ ತೋರಿಸ್ತೆ ಅಲ್ವಾ. ಇಲ್ಲಿ ನೋಡಿ, ಇದೇ ಕಂಬ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಕಂಬ. ಈ ಕಂಬದಲ್ಲಿ ರೌಂಡ್ ಕಲರ್ ಇದೆಯಲ್ಲ, ಅಂದರೆ ರೌಂಡ್ ವೃತ್ತಾಕಾರದಲ್ಲಿರುವಂತಹ ಆ ಕಲ್ಲಿದೆಯಲ್ಲ, ಆ ಕಲ್ಲನ್ನ ಮೊದಲು ತಿರುಗಿಸ್ಬೋದಿತ್ತಂತೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಿಸ್ಬೋದಿತ್ತು. ಬಟ್ ಈಗ ಅದನ್ನು ಮುಟ್ಟಕ್ಕೂ ಬಿಡಲ್ಲ. ಏನಕ್ಕೆ ಅಂತ ಅಂದರೆ, ಅದೆಲ್ಲ ಆಲ್ರೆಡಿ ಹಾಳಾಗಿರೋದ್ರಿಂದ ದೇವಸ್ಥಾನದ ಸ್ವಚ್ಛತೆ ಕಾಪಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿರುವಂಥ ಯಾವುದೋ ವಸ್ತುಗಳು, ಆ ಗೋಡೆಗಳು ಯಾವುದನ್ನು ಕೂಡ ಮುಟ್ಟಕ್ಕೆ ಬಿಡೋದಿಲ್ಲ. ನೀವು ಈ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ಕೆಲವು ಮಾಹಿತಿ ಎಲ್ಲನೂ ಹಾಕಿದ್ದಾರೆ ನೋಡಿ. ಅಲ್ಲಾಗಿರುವಂಥ ಯುದ್ಧ ಆಗಿರ್ಬೋದು, ಅಲ್ಲಿ ಇದ್ದಂತಹ ರಾಜರ ಹೆಸರುಗಳಾಗಿರ್ಬೋದು, ಅದು ಎಷ್ಟನೇ ಶತಮಾನದಲ್ಲಿ ದೇವಸ್ಥಾನ ಕಟ್ಟಿದ್ರು, ಯಾವ ಥರ ಯುದ್ಧ ಆಯಿತು, ಪ್ರತಿಯೊಂದು ವಿಚಾರನೂ ಕೂಡ ಇಲ್ಲಿ ಶೇರ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ದೇವಸ್ಥಾನನ ಮಿಸ್ ಮಾಡೋದನ್ನ ಒಂದು ಸಲ ಹೋಗಿ ಬನ್ನಿ. ತುಂಬ ಅದ್ಭುತವಾಗಿದೆ ಒಳಗಡೆ. ಆ್ಯಂಡ್ ಅದು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಫೋರ್ಟು ಕೂಡ
ಈ ಫೋರ್ಟ್ನು ಕೂಡ ಈ ಗಂಗರು ಇದ್ದೀರಾ ಅಂದರೆ ಗಂಗಾ ಡೈನಾಸ್ಟಿ ಅವರೇ ಕಟ್ಟಿದ್ದು. ಇದು ಪಂಚನಾಗೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಒಂದು 500 ಮೀಟ್ರ್ ದೂರದಲ್ಲಿದೆ, 1 ಕಿಲೋಮೀಟ್ರ್ ಹತ್ತಿರ ದೂರದಲ್ಲಿದೆ. ಈ ಫೋರ್ಟು ತುಂಬ ಹಾಳಾಗೋಗಿದೆ, ಅಲ್ಲಿ ಏನೋ ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ. ಆ್ಯಂಡ್ ಇದು ನೋಡೋದಕ್ಕೆ ಗೋಮಾಳ ಥರ ಕಾಣಿಸುತ್ತೆ. ಬಟ್ ಇದು ಬೇಗೂರು ಫೋರ್ಟ್ ಇದೆಯಲ್ಲ, ಇದು ಒಂದು ಟೈಮಲ್ಲಿ ತುಂಬ ಫೇಮಸ್ ಇದ್ದಂಥ ಒಂದು ಫೋರ್ಟು. ಅಂದರೆ ಈ ರಾಜರುಗಳು ಇಲ್ಲಿ ಬಂದು ಪೂಜೆ ಮಾಡೋಕ್ಕಾಗಿರ್ಬೋದು. ಆ್ಯಂಡ್ ಇಲ್ಲಿ ದೇವಸ್ಥಾನಗಳು ಕೂಡ ಇದೆ. ಆ್ಯಂಡ್ ಇಲ್ಲೊಂದು ಆಂಜನೇಯನ ದೇವಸ್ಥಾನವೂ ಕೂಡ ಇದೆ, ಇಲ್ಲಿ ಬಂದು ಪೂಜೆ ಮಾಡೋದಕ್ಕೆ. ಆ್ಯಂಡ್ ಅವರು ಕೆಲವು ಯುದ್ಧಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಇದನ್ನು ಬಳಸ್ತಾಯಿದ್ರಂತೆ. ಆ್ಯಂಡ್ ಇಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನವೂ ಇದೆ, ನೀವು ಹಂಗೆ ನೋಡ್ಕೊಂಡು ಬರ್ಬೋದು ಅಲ್ಲೇ. ಬಟ್ ಏನು ಅಷ್ಟೊಂದೆಲ್ಲ ಏನು ಚೆನ್ನಾಗಿಲ್ಲ ಈ ದೇವಸ್ಥಾನ ಇಲ್ಲಿ ನೋಡೋದಕ್ಕೆ. ಬಟ್ ಡೈಲಿ ಪೂಜೆ ಮಾಡ್ತಾರೆ ಈ ದೇವಸ್ಥಾನಕ್ಕೂ ಕೂಡ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಒಂದು ಹಳೆಯ ಬಾವಿ ಇರುತ್ತೆ. ಎಷ್ಟು ಹಳೆ ಬಾವಿ ಅಂತ ಅಂದರೆ ಗಂಗರ ಕಾಲದಲ್ಲಿ ನಿರ್ಮಿಸಿರುವಂತಹ ಬಾವಿ ಇದು. ಈ ಬಾವಿಯಿಂದನೇ ನೀರು ಕುಡಿಯೋದಕ್ಕೆಲ್ಲ ಬಳಸ್ತಿದ್ರಂತೆ ಆವತ್ತಿನ ಕಾಲದಲ್ಲಿ. ಆ್ಯಂಡ್ ನೀವು ಇಲ್ಲಿ ಪಂಚಲಿಂಗ ನಾಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿಗೂ ಹೋಗಿ ಒಂದು ಸಲ ವಿಸಿಟ್ ಮಾಡ್ಬೋದು. ಇವಾಗೇನು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಅದು ಫೋರ್ಟ್ ಥರ ಕಾಣಲ್ಲ, ಯಾವುದೋ ಒಂದು ಕೆರೆ ಗೋಮಾಳ ಥರ ಕಾಣಿಸುತ್ತೆ. ಬಟ್ ಒಂದು ಸಲ ನೋಡ್ಬೋದು, ಏಕೆಂದರೆ ಇದು 8ನೇ ಶತಮಾನದಲ್ಲಿ ಕಟ್ಟಿರೋಂತಹ ಒಂದು ಫೋರ್ಟ್ ಆಗಿರೋದ್ರಿಂದ ಹೋಗಿ ನೋಡ್ಬೋದು.